ಹಾಂ ಮಾತಾಡೋಣ. ಚಿಕ್ಕಸ್ವಾಮಿ ಅಂತ ಸರ್ ನಮ್ಮ ಹೆಸರು, ಅರ್ಚನಹಳ್ಳಿ ಕಾಲೋನಿ. ಸರ್ ನಾವು ನಮ್ಮ ತಂದೆ ತಾಯಿ ಗಂಗಾಧರಯ್ಯ ಅಂತೇಳಿ, ನಮ್ಮ ಅಮ್ಮನ ಹೆಸರು ಮಂಜುಳಾ ಅಂತೇಳಿ. ಸರ್ ನಾವು ಕೂಡ ಫೈನಾನ್ಸಲ್ಲಿ 10 ಲಕ್ಷ ಲೋನ್ ತೊಗೊಂಡಿದ್ವಿ ಸರ್. ತೊಗೊಂಡು ಸರ್ ನಾವು ಕಟ್ಟಿದ್ದೀವಿ, 4 ರಿಂದ 5 ಲಕ್ಷ ಅಮೌಂಟ್ ನಾವು ಕಟ್ಟಿದ್ದೀವಿ. ನಮ್ಮ ತಂದೆಗೆ ಸ್ಟ್ರೋಕ್ ಆದ ಕಾರಣಕ್ಕೆ ಅವಾಗ ಕಟ್ಟೋಕ್ಕಾಗಿಲ್ಲ. ನಮ್ಮ ತಂದೆಗೆ ಪೇಷಂಟ್, ನಾವು ದಲಿತ ಸಮುದಾಯದವರು, ಹಿಂದುಳಿದವರು, ನಮಗೆ ಯಾವುದೇ ರೀತಿ ಜಮೀನಿಲ್ಲ, ತೋಟ ಇಲ್ಲ ಸ್ವಾಮಿ, ಕೂಲಿ ಮಾಡಬೇಕು, ಜೀವನ ಮಾಡಬೇಕು. ಹಾಗಾಗಿ ಕಟ್ಕೊಂಬಂದಿದ್ದೀವಿ ಅವ್ರ ಅಮೌಂಟ್ನ. ನಮ್ಮ ತಂದೆಗೆ ಯಾವಾಗ ಸ್ಟ್ರೋಕ್ ಆಗೋಣ, ಅದು ನಮ್ಮ ತಂದೆಗೆ ಪೇಷಂಟ್ ಏನು ಟ್ರೀಟ್ಮೆಂಟಿಗೆ ಅಮೌಂಟ್ ಇಲ್ಲದೆ ನಾವು ಮಾಡಿದ ಕೆಲಸಕ್ಕೆ ಬರೋಂಥ ಸಂಬಳ ಪ್ಲಸ್ ಏನು ಕೂಲಿ ಮಾಡ್ತೀವಿ ಆ ಅಮೌಂಟ್ನೆಲ್ಲ ನಾವು ಟ್ಯಾಬ್ಲೆಟ್ಸು ನಮ್ಮ ತಂದೆಗೂ ತುಂಬ ಕಡೆನೇ ಎಲ್ಲ ಮಾಡಿ ಖರ್ಚು ಮಾಡಿ, ಹಾಗಾಗಿ ನಾವು ಮನೆ ಕಂತು ಕಟ್ಟೋದ 14 ಕಂತು ನಿಲ್ಲಿಸಿದ್ವಿ ಸ್ವಾಮಿ. ಆ 14 ಕಂತನ್ನ ನಾವು ಅವರು ಟೈಮ್ ಕೊಡಿ ಅಂದರೆ ಟೈಮ್ ಕೊಡ್ತಿಲ್ಲ ಸ್ವಾಮಿ. ಮನೆಯೇ ಸೀಜ್ ಮಾಡ್ತೀವಿ ನಾವು. ಒಂದು ಸತಿ ಕಟ್ಟಿ ಯಾರು ಸಾಯಿಲಿ ಯಾರು ಇರಲಿ ನಮಗೇನು, ನಿಮ್ಮ ದುಡ್ಡು ಕಟ್ಟಿ. ನಮ್ಮ ತಂದೆನೂ ಕೂಡ ಅವ್ರಿಗೆ ತೋರಿಸಿದ್ವಿ ಕಳಿಸಿ ಸ್ವಾಮಿ. ಅವ್ರು ಮೆಡಿಕಲ್ ರಿಪೋರ್ಟ್ಗಳೆಲ್ಲ ತಗೊಂಡು ಅವ್ರಿಗೆ ಕೊಟ್ಟಿದ್ದೀವಿ. ಟೈಮ್ ಕೊಡಿ ಅಂದರೆ ಟೈಮ್ ಕೊಡ್ತಿಲ್ಲ. ಏನು ಮಾಡೋದು? 2 ದಿವಸ ಕೊಟ್ಟರು 11 ಲಕ್ಷ ಕಡಿಗೆ 5 ಲಕ್ಷ ಕಟ್ಟಿದ್ವಿ ಸ್ವಾಮಿ. ಇನ್ನೂ 11 ಲಕ್ಷ ಕಟ್ಟಿದ್ರೆ ನಾವು ಎಲ್ಲಿಂದ ಕಟ್ಟೋ ಅಂತ ಏನು ಮಾಡೋಣ? ಸಾಯನ ಇರೋಣ ಹೇಳಿ. ಇವರು ಕೊಡೋ ಟಾರ್ಚರಿಗೆ ಏನಾರು ಮಾಡ್ಕೊಂಡು ಎಲ್ಲರೂ ಸತ್ಕೊಡ್ತೀವಿ ಸ್ವಾಮಿ ನಾವು. ನಮ್ಮಮ್ಮರ ಅದೇ ಉದ್ದೇಶಕ್ಕೆ ಸರ್ ಇವತ್ತು ಈ ಥರ ಮಾಡ್ಕೊಂಡಿರೋದು. ಮಾನ ಮರ್ಯಾದಿನ ಹೋದ್ಮೇಲೆ ನಾವು ಇದ್ರು ಸತ್ರಿನೇ, ನಾನು ಇದ್ರೆ ತಾನೇ ಬಂದು ಇಡೀ ಊರೇ ಕಾಣಕ್ಕೆ ನಮ್ಮನ್ನು ಮರ್ಯಾದೆ ಕಳೆದಿದ್ದಾರೆ. ಇದ್ರು ಹಿಂದೆ ಸತ್ರು ಒಂದೇ ಸಮಯ ಅವ್ರಿಗೇನು ದುಡ್ಡು ಕಟ್ಟಲ್ಲ ಅಂತ ಹೇಳಿಲ್ಲ. ನಮ್ಗೆ ಯಾವುದೇ ರೀತಿ ನಮಗೆ ನೋಟಿಸನ್ನು ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ. ನಮಗೆ ಏಕಾಏಕಿ ಬಂದು ನಮ್ಮ ಮನೆಯನ್ನು ಸೀಜ್ ಮಾಡೋಕೆ ಬಂದರೆ 7-8 ಜನ ಬಂದು ನಮ್ಮ ಮನೆ ಹತ್ರ ಹಂಗೆ ಹಿಂಗೆ ಅಂತೇಳಿ ಬಾಯಿ ಬಂದಾಗ ಏಕವಚನಕ್ಕೆಲ್ಲ ನಮ್ಮನ್ನು ಮಾತಾಡಿ ನನಗೆ ತುಂಬ ಏನು ಮರ್ಯಾದೆ ಕಳೆದಿದ್ದಾರೆ. ದಯವಿಟ್ಟು ನನಗೆ ಕೂಡಾಸ್ ಕಂಪ್ನಿ ಕಡೆಯಿಂದ ನನಗೆ ನ್ಯಾಯ ಕೊಡಿಸಿ ದಯವಿಟ್ಟು. ಎಷ್ಟು ಲಕ್ಷ ಲೋನ್ ತೊಗೊಂಡಿದ್ದೀರಾ ಸ್ವಾಮಿ? ನಾವು 10 ಲಕ್ಷ ತೊಗೊಂಡಿದ್ದೀವಿ. 10 ಲಕ್ಷಕ್ಕೆ 4 ರಿಂದ 5 ಲಕ್ಷ ಯಾವಾಗ ತೊಗೊಂಡಿದ್ಲು? 22ನೇ ಇಸ್ವಿಲಿ ತೊಗೊಂಡಿದ್ದೀವಿ ಸ್ವಾಮಿ. ಎಷ್ಟು ತಿಂಗಳು ಕಟ್ಟಬೇಕಿನ್ನ? 14 ಕಂತಿನ ಕಟ್ಟಬೇಕು ಸ್ವಾಮಿ. 14 ತಿಂಗಳು ಕಟ್ಟಬೇಕು ಸ್ವಾಮಿ. ನಿಮ್ಮ ಇನ್ನು 14 ತಿಂಗಳು ಕಟ್ಟಬೇಕಾ? ಹಾಂ ಸ್ವಾಮಿ. ಇನ್ನೆಷ್ಟು 5 ಲಕ್ಷ ಕಟ್ಟಿದ್ರಿ, ಇನ್ನು 6 ಲಕ್ಷ ಕಟ್ಟಬೇಕು. ಇನ್ನು ಇದಾಯಿತು. ಯಾರು ಯಾವ ಬ್ಯಾಂಕು? ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸ್ವಾಮಿ. ಹೌದಾ? ಇಲ್ಲಿ ಚಿಪ್ಟೂರ್ದಾ? ಯಾರು ಬಂದು ಆಮೇಲೆ ಇದು ಮಾಡಿದ್ದು ಬೈದಿದ್ದಾರೆ? ನನಗೆ ದಿಲೀಪ್ ಅನ್ನೋರು ಸ್ವಾಮಿ. ದಿಲೀಪು ಮತ್ತು ಇಕ್ವಿಟಾಸ್ ಸಿಬ್ಬಂದಿಗಳು ಸ್ವಾಮಿ. ಸಿಬ್ಬಂದಿಗಳು ಎಷ್ಟು ಜನ ಬಂದಿದ್ರು? ಒಟ್ಟು ಒಂದು 6-7 ಜನ ಬಂದಿದ್ರು ಸ್ವಾಮಿ. ಇಕ್ವಿಟಾಸ್ ನಡೆಸ್ತಾರೆ. ಇನ್ನೊಬ್ರು ಅಡ್ವೊಕೇಟ್ ಕಮಿಷನ್ ಅಂತ ಬಂದಿರು, ಕೋರ್ಟ್ ಕಮಿಷನರ್ ಅಂತ ಹೇಳಿ. ಸರಿ, ಹೆಣ್ಮಕ್ಳು ಏನು ಬೈದ್ರು? ಹೆಣ್ಮಕ್ಳು ಸ್ವಾಮಿ ಹಂಗೆ ಈಗ ಆಚೆ ನಡ್ರಿ ಸೀಜ್ ಮಾಡ್ತೀವಿ, ಮನೆ ಸೀಜ್ ಮಾಡ್ಬೇಕು. ನಮಗೆ ಕೋರ್ಟಿಂದ ಆರ್ಡರ್ ಆಗೈತೆ, ಯಾರನ್ನೂ ನಮ್ದು ಏನು ಮಾಡೋಕ್ಕಾಗಲ್ಲ. ಕೋರ್ಟ್ರಿಂದ ಆರ್ಡರ್ ತಗೊಂಡು ನಾವು ಬಂದಿರೋದು ಇಲ್ಲಿಗೆ, ನಡ್ರಿ ಆಚೆಗೆ ಅಂತ ಹೇಳಿ. ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ 2 ಗಂಡ್ಮಕ್ಳಿದ್ದಾರೆ ಸ್ವಾಮಿ. ನೀವೇನು ಕೆಲಸ ಮಾಡ್ತೀರಾ ಸ್ವಾಮಿ? ನಾವು ಈಗ ಕೂಲಿ ಮಾಡ್ತೀನಿ, ಜೀವನ ಮಾಡ್ತೀವಿ ಸ್ವಾಮಿ. 2 ಮಕ್ಕಳಿದೆ ಸ್ವಾಮಿ. ನಮ್ಮ ತಂದೆಗೆ ಎಷ್ಟು ನೋಡ್ಬೇಕು, ಮಕ್ಕಳನ್ನು ಸಾಕ್ಬೇಕು, ಮಕ್ಕಳನ್ನು ಬದುಕು ಜೀವನ ಮಾಡೋದೇ ಕಷ್ಟಕ್ಕೆ ಬಂದು 5 ರೂಪಾಯಿ ದುಡ್ಡಲ್ಲಿ ನಾವು ಏನು ಇದನ್ನೇ ಕಟ್ಟೋಣ? ಕಟ್ಟಲ್ಲ ಅಂತ ಹೇಳ್ತೀವಿ. ಟೈಮ್ ಕೊಡ್ರಿ ಅಂತ ಕೇಳಿದಷ್ಟು ಸರಿ ಕಾಲಿಗೆ ಹಿಡ್ಕೊಳಕ್ ಹೋದ್ರು ನಡೆಯಮ್ಮ ಇವೆಲ್ಲ ನಡೆಯಲ್ಲ. ಫಸ್ಟ್ ದುಡ್ಡು ಕಟ್ರಮ್ಮ 2 ದಿವಸ ಅಂತ ದುಡ್ಡು ಕಟ್ತಾ ಹೋದ್ರೆ ಬಂದು ಮನೆಯೆಲ್ಲ ಬೀಗ ಹಾಕಿ ನಿಮ್ಮನ್ನ ಆಚೆ ಕಡೆಗೆ ದೂಗ್ತೀವಿ ಅಂತ ಅಂತಾರೆ ಸರ್. 2 ದಿವಸದೊಳಗೆ 11 ಲಕ್ಷ ನಾವೆಲ್ಲರೂ ಕೂಡ ನಾವು ಪ್ರಾಣ ನಮ್ಮ ಅತ್ತೆಯವ್ರು ಮಾಡ್ಕೊಂಡ್ರೆ ನಾಳೆ ನಾವು ಮಾಡ್ಕೋಬೇಕಾಗುತ್ತೆ ಸರ್. ನಾವೆಲ್ಲರೂ ಸಾಯ್ತೀವಿ. ಇಕ್ವಿಟಾಸ್ ಕಂಪ್ನಿ ನಮಗೆ ತುಂಬ ಏನು ಮಾಡ್ತಿದೆ ಅಂದರೆ ಏನೋ ಗೊತ್ತಿಲ್ಲ ಸ್ವಾಮಿ. ಎಲ್ಲರೂ ಬಂದು ನಮಗೆ ಮರ್ಯಾದೆ ಕಾಳೋದು ಕೊಟ್ಟಲೇಬೇಕು ಅಂತಂತಾರೆ ಸ್ವಾಮಿ. ಅಷ್ಟೇ ಇದೆ ಅಂತ ತೋರಿಸಿದ್ರು ಕೂಡ, ನಮ್ಮ ತಂದೆ ಹಿಂಗೆ ಆಯ್ತು ಅಂತ ತೋರಿಸಿದ್ರು ಕೂಡ ಅವ್ರು ಹೆಂಗಾರಲ್ಲಿ ಅವ್ರು ಸತ್ತೋಗ್ಲಿ, ಕಟ್ರಿ, ಇಲ್ಲ ಸಾಯಿರಿ ಹೋಗಿ ಅಂತ ಹೇಳ್ತಾರೆ ಸ್ವಾಮಿ. ಎಲ್ಲೋಗಿ ಸಾಯಿನೋ ಸ್ವಾಮಿ, ಸಾಯಿರಿ, ಸಾಲ ಮನ್ನಾಗುತ್ತೆ ಅಂತಾರೆ. ಹಂಗಾಗಿ ಸರ್ ಇವ್ರು ನಿರ್ಧಾರ ತಗೊಂಡಿರೋದು. ನಾನು ಇದ್ರ ತಾನೇ ಬಂದು ಇವ್ರ ಮನೆ ಹತ್ರ ಕೇಳೋದು, ನಾನು ಸಾಲ ಕಟ್ರಿ ಅಂತ ಹೇಳಿ, ನಾನೇ ಸತ್ಬಿಡ್ತೀನಿ, ಮನ್ನಾ ಮಾಡಿ ಕೇಳ್ರಿ ಅಂತ ಹೇಳಿ ಈ ರೀತಿ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡಿದ್ದೀನಿ. ನಮಗೆ ನ್ಯಾಯ ಕೊಡಿಸಿ. ಎಲ್ಲರೂ ನ್ಯಾಯ ಸಿಗ್ತಲ್ಲ ಸ್ವಾಮಿ. ನಿಮಗೆ ದಯವಿಟ್ಟು ನ್ಯಾಯ ಕೊಡಿಸಿ. ಅವ್ರ ದುಡ್ಡು ಬೇಡ, ನಾನು ಕಟ್ತೀನಿ, ಟೈಮ್ ಕಾಲಾವಕಾಶ ಕೊಡಿಸಿ ಸ್ವಾಮಿ. ಇನ್ನು ಮನೆ ತಗ ಬಂದು ಬೀಗ ಹಾಕ್ತೀನಿ, ಆಚೆ ಕಡೆಗೆ ನಡ್ರಿ ಅಂತಿದ್ದಾರೆ. ಅದು ಸ್ವಾಮಿ ನಾವು ಎಲ್ಗೋ ಮನೆ ಬಿಟ್ಟು ನಾವು ಆಚೆ ಬೀದಿ ಪಾಲ್ ಆಗ್ಬೇಕಾಗುತ್ತೆ. ಎಲ್ಗೋ ಮಕ್ಕಳು ಮನೆಯೆಲ್ಲ ಕರ್ಕೊಂಡು ಬಟ್ಟೆ ಆಚೆ ಕಡೆಗೆ ಇರ್ತೀನಿ, ನಡ್ರಿ ಆಚೆ ಕಡೆಗೆ ರೋಡಿಗೆ ಅಂತ ಕೇಳ್ತಾರೆ. ಹೇಳಿ. ಮತ್ತು ಇದು ಈಗ ಎಷ್ಟು ಇನ್ನು 6 ದಿನ ಎಷ್ಟು ತಿಂಗಳು ಕಟ್ಟಬೇಕಾಗಿತ್ತು? ಎಷ್ಟು ತಿಂಗಳು ಕಟ್ಟಿದ್ರಿ ಸ್ವಾಮಿ? ನಾವು ಕರೆಕ್ಟಾಗಿ ಇನ್ನು 14 ಕಂತು ಕಟ್ಟಬೇಕು ಸ್ವಾಮಿ. ಇನ್ನು 14 ಕಟ್ಟಬೇಕು. ಸರಿ, ನೀವು ಬ್ಯಾಂಕಾದ್ರೆ ಹೋಗಿದ್ದೇನೋ ಹೇಳಿದ್ರಾ? ನೀವು ಬ್ಯಾಂಕಲ್ಲಿ ಕಷ್ಟ ಹೇಳಿದ್ರಾ? ಹಾಸ್ಪಿಟ್ಲ್ ನಿಮ್ಮ ತಂದೆ ಇದೆಲ್ಲ ತೋರಿಸಿ ಹೇಳಿದ್ರು ಅವ್ರಿಗೆ? ಯಾವ್ದು ಬ್ಯಾಂಕಿಗೆ ಆಫೀಸ್ ರಿಪೋರ್ಟ್ಗಳೆಲ್ಲ ಕೊಟ್ಟು ಟೈಮ್ ಕೊಡಿಸ್ತೀವಿ ಅಂತ ಹೇಳಿ ಏಕೈಕಿ ಬಂದಿಸಿ ಟೈಮ್ ಕೊಡಿಸ್ತೀನಿ ಅಂತ ಹೇಳಿ ಆಸ್ಪತ್ರೆ ರಿಪೋರ್ಟ್ಗಳೆಲ್ಲ ಇಸ್ಕೊಂಡು ನಮಗೆ ಮೋಸ ಮಾಡಿದ್ರು ಸ್ವಾಮಿ. ಏಕೈಕಿ ನೋಟಿಸು ಕೊಟ್ಟಿಲ್ಲ ಸ್ವಾಮಿ. ನೋಟಿಸು ಕೊಡ್ದಂಗೆ ಇಂಟಿಮೇಷನ್ ಮಾಡ್ದಂಗೆ ಡೈರೆಕ್ಟ್ ಬಂದು ನಮ್ಮನ್ನ ಇಡೀ ಮರ್ಯಾದೆ ಕಳೆದ ಸರ್. ನಾವು ಇದ್ರು ಒಂದು ಸತ್ತು ಬಂದು ಯಾಕೆ ರಿಪೋರ್ಟ್ ಸ್ವಾಮಿ? ಏನು ಔಷಧಿ ಕೊಡಿದವ್ರೆ ಸ್ವಾಮಿ? ಅವರು ಕಳೆನಾಶಕ ಔಷಧಿ ಕೊಡ್ತಾರೆ. ಪಾಯ್ಸನ್ ನಾನು ಇರೋದೆಲ್ಲ ಸತ್ತೋಗ್ತೀನಿ ಅಂತ ಹೇಳಿ ಡಾಕ್ಟ್ರ್ ಹೆಂಗೆ ಏನು ಹೇಳ್ತಿದ್ದಾರೆ ಸ್ವಾಮಿ?
ಡಾಕ್ಟ್ರ್ ಏನು ಹೇಳ್ತಿದ್ದಾರೆ? ಡಾಕ್ಟ್ರು ಸೀರಿಯಸ್ ಐತೆ ಅಂತ ಹಾಸ್ಪಿಟಲ್ ಹೇಳ್ತಾರೆ ಕರ್ಕೊಂಡು ಹೋಗಿದ್ದಾರೆ ಸರ್, ಒಂದು ನೈಟ್ ಏನು ಕರ್ಕೊಂಡು ಹೋಗೋದು ನೋಡ್ಬೇಕು. ಇದು ಮಾಡೋದು ಅನ್ನೋದು ಗೊತ್ತಾಗ್ತದೆ. ನಮ್ಮ ತಂದೆಗೆ ಸ್ಟ್ರೋಕ್ ಆಗಿದೆ, ಈಗ ಅವರು ಕೂಡ ಎಂತ ಅವ್ರಿಗೂ ಅವಾಗಲೇ ಹೋಗ್ಲಾ ಸರ್. ಹ್ಞೂ ಓಕೆ. ನೀವು ಯಾವ ಸಮುದಾಯದ ಅಂತ ಹೇಳಿದ್ವಿ? ನಾವು ದಲಿತರು ಎಸ್ಸಿ ಸ್ವಾಮಿ, ಇದು ದಲಿತರು ನಾವು ಮಾದಿಗರು ಸ್ವಾಮಿ. ನಮ್ಗೆ ಯಾವುದೇ ತೋಟ ಅಡುಗೆಗಳು ಏನಿಲ್ಲ ಸ್ವಾಮಿ. ಅವತ್ತು ಕೂಲಿ ಮಾಡಬೇಕು, ಅವತ್ತಿನ ಜೀವನ ಮಾಡಬೇಕು ಸ್ವಾಮಿ. ಅದರಲ್ಲೂ ನಮ್ಮ ಅತ್ತೆ ನಮ್ಮ ಅವರ ಸಾಕಿದ್ರೆ ಮಕ್ಕಳು ಸಾಕಿದ್ರು ನಾವು ಬದುಕ್ತಿರೋದು ಕೂಲಿ ಮಾಡ್ಕೊಂಡು. ನಮಗೂ ಯಾವ ಆದಾಯ ಯಾವ ಅನುಮಾನನೂ ಇಲ್ಲ, ಕೂಲಿ ಮಾಡ್ಕೊಂಡು ತಿನ್ನೋ ಜನ ನಾವು. ಇದ್ದಕ್ಕಿದ್ದಂಗೆ 2 ದಿವಸಕ್ಕೆ 11 ಲಕ್ಷ ದುಡ್ಡು ಎಲ್ಲಿ ಬಡಿಸೋದು ಹೇಳಿ ಸರ್. ನಾವು ಇಲ್ಲಾಂದ್ರೆ ಬೀಗ ಹಾಕೊಂಡು ಹೋಗ್ತೀವಿ, 2 ದಿವಸದ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡಿರ್ರಿ, ಇಲ್ಲಾಂದ್ರೆ ಬೀಗ ಹಾಕೊಂಡು ಹೋಗ್ತೀವಿ. ಹಿಂಗಂದಾಗ ನಾವು ಬದುಕೋದು ಹೆಂಗೆ, ಬಾಳೋದು ಹೆಂಗೆ? 11 ಲಕ್ಷ 2 ದಿವಸಕ್ಕೆ ಹೊಂಚಕ್ಕೆ ಆಗುತ್ತೆ ಸರ್ ನಾವು ಬಡಬಗರು? ಸರಿ. 11 ಲಕ್ಷ ಕಟ್ಟಿಗೆ 2 ದಿನದೊಳಗೆ ಹೆಂಗೆ ಅರೇಂಜ್ ಮಾಡೋದು? ಕಾಲಾವಕಾಶ ಕುಡಿಯೋದು ಕೊಡ್ತಾರೆ ಸರ್ ನಾವು. ನಾವು ಕಟ್ಟಲ್ಲ ಅಂತ ಹೇಳ್ತಾರೆ, ನಾವು ಮೋಸನೂ ಮಾಡಲ್ಲ. ಕಾಲಾವಕಾಶ ಬೇಕು ನಮಗೆ ಕಟ್ಟಕ್ಕೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ, ನಮಗೆ ಕಾಲಾವಕಾಶ ಕೊಡಿಸಿ ಸ್ವಾಮಿ. ನಾವು ಅಮೌಂಟ್ ನಾವು ಕೊಡ್ತೀವಿ. ತೀರಿಸ್ಬೇಕು ಅಂತಲೇ ಸರ್ ತಗೊಂಡಿರೋದು. ನಾವು ಮೋಸ ಮಾಡಬೇಕು ಅಂತ ತಗೊಂಡಿಲ್ಲ. ಮನೆ ಪರಿಸ್ಥಿತಿ ಹಿಂಗೈತಿ, ನಮ್ಮ ಮಾವರಿ ಸೋಕ ಐತಿ. ಅವ್ರಿಗೂ ಎಲ್ಲ ನೋಡಿ ಬೇಕು ಅಂತ ಮಾಡ್ತಾರೆ ಸರ್ ನಾವು. ಓಕೆ.